ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಎಷ್ಟು ಆರೋಗ್ಯವಾಗಿದ್ದರೆ ಹೊಟ್ಟೆ ಒಳಗಡೆ ಬೆಳೀತಿರೋ ಮಗುನು ತುಂಬ ಆರೋಗ್ಯವಾಗಿರುತ್ತೆ ಅನ್ನೋ ವಿಷಯ ನಿಮ್ಮೆಲ್ಲರಿಗೂ ಮೋಸ್ಟ್ಲಿ ತಿಳಿದಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ತಗೊಳ್ಳೇಬೇಕು ಅಂದರೆ ಸೇವಿಸಲೇಬೇಕು ಅನ್ನೋ ಕೆಲವೊಂದು ತರಕಾರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ತರಕಾರಿಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಜಂಕ್ ಫುಡ್ಸೇ ಯಾವಾಗಲೂ ತಿಂತಾ ಇದ್ದರೆ ನಮ್ಮ ಮಗುನೂ ಅದೇ ರೀತಿ ಬೆಳವಣಿಗೆ ಅನ್ನೋದು ಆಗ್ತಿರುತ್ತೆ. ಅದೇ ನಾವು ತುಂಬ ಹೆಲ್ತಿಯಾಗಿರೋ ಫುಡ್ಸ್ ಎಲ್ಲ ತಗೊಳ್ತಾ ಇದ್ದರೆ ಮಗುನೂ ಅಷ್ಟೇ ಹೆಲ್ತಿಯಾಗಿರುತ್ತೆ. ಸೊ ಅದಕ್ಕೆ ಇವತ್ತು ಇಂಪಾರ್ಟೆಂಟ್ ಆಗಿರೋ ತರಕಾರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ 6 ತರಕಾರಿಗಳನ್ನ ನೀವು ಸೇವಿಸೋದ್ರಿಂದ ನಿಮಗೆ ಏನೆಲ್ಲ ಯೂಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳಿ. ಫಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಮೋಸ್ಟ್ಲಿ ತಿಳಿದಿರುತ್ತೆ, ತರಕಾರಿಗಳಲ್ಲಿ ಫೈಬರ್ ಅನ್ನೋದು ತುಂಬ ಹೆಚ್ಚಾಗಿ ಇರುತ್ತೆ. ಈ ಫೈಬರ್ ಅನ್ನೋದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮೊದಲು ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ನಿಮಗೆ ಇರೋದಿಲ್ಲ. ಮೋಷನ್ ಅನ್ನೋದು ಫ್ರೀಯಾಗಿ ಪಾಸ್ ಆಗುತ್ತೆ. ಮತ್ತು ನಿಮಗೆ ಶುಗರ್ ಲೆವೆಲ್ಸು, BP ಲೆವೆಲ್ಸ್ ಇದೆಲ್ಲನೂ ನಾರ್ಮಲ್ ಆಗಿರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿಮಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮಗು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮಗು ವೆಯ್ಟ್ ಅನ್ನೋದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿರುತ್ತೆ. ಅಂದರೆ ಮಗು ಯಾವ ತಿಂಗಳಿಗೆ ಎಷ್ಟು ವೆಯ್ಟ್ ಇರಬೇಕು ಅದು ನಾರ್ಮಲಾಗಿ ಬ್ಯಾಲೆನ್ಸ್ ಅನ್ನೋದು ಆಗ್ತಿರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬ ಇಂಪಾರ್ಟೆಂಟ್ ಆಗಿರೋದು, ನೀವು ತುಂಬ ಓವರ್ ವೆಯ್ಟ್ ಅನ್ನೋದು ಆಗೋದಿಲ್ಲ. ನಿಮ್ಮ ವೆಯ್ಟು ಸಹ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಮೇಂಟೈನ್ ಮಾಡೋದಕ್ಕೆ ಈ ತರಕಾರಿಗಳು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದರಲ್ಲಿ ವಿಟಮಿನ್ C, ವಿಟಮಿನ್ K ಮತ್ತು ಇನ್ನೂ ತುಂಬಾ ವಿಟಮಿನ್ಸ್ ಅನ್ನೋದು ಇರುತ್ತೆ. ಸೊ ಮೊದಲನೇದೇನು ಅಂತ ಹೇಳಿದ್ರೆ, ಗ್ರೀನ್ ಪೀಸ್ ಅಂತಾರೆ ಅಲ್ವಾ, ಅಂದರೆ ಹಸಿ ಬಟಾಣಿ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾರೆ ಅಲ್ವಾ, ಇದೂ ಸಹ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಥರ್ಡ್ ಬಂದು ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರ್ ಅಂತ ಹೇಳ್ತಾರೆ ಅಲ್ವಾ, ಸೊ ಇದು. ನೆಕ್ಸ್ಟ್ ಫೋರ್ತ್ ಒನ್ ಏನು ಅಂತ ಹೇಳಿದ್ರೆ, ಬೀಟ್ರೂಟ್. ಇದೂ ಸಹ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ತಪ್ಪದೇ ಸೇವಿಸಬೇಕಾಗತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಏನು ಅಂತ ಹೇಳಿದ್ರೆ, ಬ್ರೋಕ್ಲಿ ಅಂತಲೇ ಹೇಳ್ಬೋದು. ಇದರಲ್ಲಿ ಸಾಲಡ್ಸ್ ಮಾಡ್ಕೊಬೋದು ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕುಕ್ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಎಲ್ಲ ರೀತಿ ಸೊಪ್ಪುಗಳು. ಇದನ್ನೆಲ್ಲನೂ ನೀವು ಸಾಲಡ್ ರೀತಿ ಮಾಡಿಕೊಂಡು ತಿನ್ಬೋದು. ಅದಕ್ಕಿಂತಲೂ ಬೆಸ್ಟ್ ಅಂತ ಏನು ಹೇಳಿದ್ರೆ, ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿ ಕುಕ್ ಮಾಡಿ ತಿನ್ನೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಎಷ್ಟು ತಗೊಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಈ ಎಲ್ಲ ತರಕಾರಿಗಳನ್ನು ಒಂದು ಹಾಫ್ ಬೌಲ್ ಆಗುವಷ್ಟು ತಗೊಂಡ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಹೆಲ್ತಿಯಾಗಿರ್ಬೋದು ಅಂತ ಹೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.